ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತೇನು ವಿಷಯ ಏನಪ್ಪ ಅಂದರೆ ತಮ್ಲೈನಲ್ಲೇ ಇದ್ದ ಹಾಗೆ ನನ್ನ ಕಿರು ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ದೀಪಾ. ನಾನು ಮೂಲತಃ ಉಡುಪಿ ಕುಂದಾಪುರ ಕೇಳಿರ್ಬೋದು, ಗೊತ್ತಿರ್ಬೋದು. ಕುಂದಾಪುರದ ಕೋಡಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ನನ್ನ ಎಜುಕೇಷನು ಕೂಡ ಅಲ್ಲೇ ಆಯಿತು. ನೆಕ್ಸ್ಟ್ ನನ್ನ 20 ಇಯರ್ಸಿಗೆ ನನಗೆ ಮದುವೆ ಆಯಿತು. ನಾನು ಮದುವೆ ಆಗಿದ್ದು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಕೊಟ್ಗ್ಯಾರ ಅನ್ನೋ ಗ್ರಾಮದ ಹುಡುಗನಿಗೆ. ಅವರ ಹೆಸರು ಬಂದು ಚಂದ್ರಶೇಖರ್. ಅವರಿಗೆ ಅವರು ಪ್ರಾಪರ್ ದೇವರ ಮನೆ ಇದೆಯಲ್ಲ, ಅಲ್ಲಿ ಅವರದ್ದು ಆಸ್ತಿ, ಅವರದ್ದು ವ್ಯವಹಾರ, ಅವರ ತೋಟ ಎಲ್ಲ ಇರೋದಲ್ಲಿ, ಬಟ್ ಸೆಟಲ್ ಆಗಿರೋದು ಕೊಟ್ಗ್ಯಾರದಲ್ಲಿ. ನಾನು ಮದುವೆ ಆಗಿ 7 ಇಯರ್ಸ್ ಅಲ್ಲಿ ಕೊಟ್ಗ್ಯಾರದಲ್ಲಿ ಇದ್ದೆ. ಈಗ ರೀಸೆಂಟಾಗಿ ನಾವು ಅಲ್ಲೇ ಪಕ್ಕದಲ್ಲಿರೋ ಗ್ರಾಮ ಬಣ್ಕರ್ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದೀವಿ. ಲೀಸ್ ಮನೆಯಲ್ಲಿದ್ದೀವಿ ಇವಾಗ. ನನಗೆ 2 ಮಕ್ಕಳು, ಒಬ್ಬ ಮಗ, ದೊಡ್ಡ ಮಗ. ಅವನಿಗೀಗ 7 ಇಯರ್ಸ್ ಆಯಿತು. ನಂದು ಮ್ಯಾರಿಡ್ ಆಗಿ 8 ಇಯರ್ಸ್ ಆಗುತ್ತೆ. ಇನ್ನು ಮಾರ್ಚ್ 25ಗೆ, ಅವನಿಗೆ ಜನವರಿ 1ಗೆ 7 ಇಯರ್ಸ್ ಆಯಿತು. ಮಗಳು ಬಂದುಬಿಟ್ಟು ಅವಳಿಗೆ 5 ಇಯರ್ಸ್ ಆಗುತ್ತೆ. ಮಾರ್ಚ್ 25 ಇಯರ್ಸ್ ಆಗುತ್ತೆ. ಇಬ್ಬರು ಇಲ್ಲೇ ನಜ್ರಾ ಸ್ಕೂಲ್ ICICಯಲ್ಲಿ. ಮಗನಿಗೆ 2nd ಸ್ಟ್ಯಾಂಡರ್ಡ್ ಆ್ಯಂಡ್ ಮಗಳಿಗೆ LKG ಸ್ಟಡಿ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಒಟ್ಟು 6 ಜನ. ನಾನು, ನನ್ನ ಹಸ್ಬೆಂಡ್ ಚಂದ್ರಶೇಖರ್, ಆಮೇಲೆ ನಂದು 2 ಪುಟಾಣಿ ಮಕ್ಕಳು. ಅವರಿಬ್ಬರ ಹೆಸರು ಬಂದುಬಿಟ್ಟು, ಮಗನ ಹೆಸರು ಪ್ರತಾಪ್, ಮಗಳ ಹೆಸರು ಲಾಸ್ಯ. ಆಮೇಲೆ ನಮ್ಮ ಅತ್ತೆ, ನಾನು ಅವ್ರನ್ನ ಅಮ್ಮ ಅಂತ ಕರಿತೀನಿ. ಅವರಿದ್ದಾರೆ ಯಶೋದಮ್ಮ ಅಂತ, ಅವರಿದ್ದಾರೆ ನಮ್ಮ ಜೊತೆ. ನಮ್ದು ಇಷ್ಟೇ ನಮ್ಮ ಪುಟಾಣಿ ಫ್ಯಾಮಿಲಿ. ಮತ್ತು ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂದರೆ, ನನಗಿಷ್ಟ. ನನಗೆ ಅರ್ನ್ ಮಾಡೋಕ್ಕಿಂತ ನನಗೆ ಯೂಟ್ಯೂಬ್ ಮಾಡಬೇಕು ಕ್ರೇಜ್. ಅದೊಂಥರ ನನಗೆ ತುಂಬ ಇಷ್ಟ ಆಯಿತು. ನಾನು ಬಿಫೋರ್ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದು, ಬಟ್ ಐಡಿಯಾಸ್ ಇರಲಿಲ್ಲ, ಹೇಗೆ ಮಾಡೋದು, ಏನು ಮಾಡೋದು. ನನಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಸ್ವಲ್ಪ ದಿನ ಮಾಡಿದೆ, ಆಮೇಲೆ ಸ್ಕಿಪ್ ಮಾಡಿಬಿಟ್ಟೆ. ಫಸ್ಟ್ ಆಫ್ ಆಲ್ ನನಗೆ ಶೈನಿ, ನಾನು ಮುಜುಗರ. ಯಾರು ನೋಡ್ತಾರೆ ನನಗೆ ನಂತರ ಅಯ್ಯೋ ಅಂತಾರಂತ ವೀಡಿಯೋ ಮಾಡ್ತಿದ್ದೆ. ನಮ್ಮ ಮತ್ತೆ ನೋಡೋರು ಅವಾಗ ಏನೋ ಹಿಂಸೆ ಆಗುತ್ತೆ, ನನ್ನ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊತಾರ, ಹಾಗೆ ಹೇಗೆ ಅಂದ್ಕೊಂಡು ವೀಡಿಯೋನ ಅನ್ಕಂಫರ್ಟಬಲಾಗಿ ಮಾಡ್ತಾ ಆಮೇಲೆ ಅವಾಯ್ಡೆ ಮಾಡಿಬಿಟ್ಟೆ. ಒಂದು 6-7 ವೀಡಿಯೋಸ್ ಅಪ್ಲೋಡ್ ಮಾಡಿರಬೇಕು. ಆಮೇಲೆ ಸ್ಕಿಪ್ ಮಾಡಿದೆ. ಮತ್ತು ನನಗೆ ಆಸೆ ಹಾಗೇ ಇತ್ತು, ಮಾಡಬೇಕು. ಹೀಗೆ ಆಮೇಲೆ ನಾನು ಬ್ಯೂಟಿಷನ್, ಓಕೆ ಅದು ಹೇಳೋದು ಮರ್ತಿದ್ದೆ. ನಾನು ಬ್ಯೂಟಿಷನ್. ನಾನು ನನ್ನದೇ ಆದ ಒಂದು ಪಾರ್ಲರ್ ಇದೆ, ಅಲ್ಲಿ ವರ್ಕ್ ಮಾಡಿ. ಈಗ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀನಿ ನಿಮ್ಗಳ ಜೊತೆ. ಹಾಗೆ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಣ ಅಂತಲೇ ಥಿಂಕ್ ಮಾಡ್ತಾ ಈಗ ರೀಸೆಂಟಾಗಿ ಮತ್ತೆ ವಾಪಸ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದೆ, ದೀಪಾ ಚಂದ್ರು ಬ್ಲಾಗ್ಸ್ ಅಂತ. ಹಾಗಾಗಿ ಇವಾಗ ನನಗೆ ಒಂದು ಆಸೆ, ನಾನು ಮಾಡ್ಕೊತೀನಿ, ನಾನು ಮಾಡಬೇಕು. ನನ್ನ ಹಸ್ಬೆಂಡ್ನ ಕೇಳಿದೆ. ನಾನು ಅವ್ರನ್ನ ಗಂಡ ಅಂತಲೇ ಕರಿತೀನಿ. ನಾನು ರಿಕಾಲ್ ಆಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿ, ಓಕೆ ನಿನಗೆ ಯಾವತ್ತು ಆಬ್ಜೆಕ್ಟ್ ಮಾಡಿದ್ದೀನಿ, ನಿನ್ನ ಇಷ್ಟ, ಹೇಗಾಗುತ್ತೆ ಮಾಡ್ಕೊ, ನಿನಗೆ ಬಿಟ್ಟಿದ್ದು ಅಂತ. ಓಕೆ ಮಾಡೋಣ, ಎಷ್ಟು ಸಾಧ್ಯ ಅಷ್ಟು ಮಾಡೋಣ. ಬಟ್ ನಾನು ಇದನ್ನು ಯಾರಿಗೂ ಶೇರ್ ಮಾಡಬಾರ್ದು. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಾನು ಯೂಟ್ಯೂಬ್ ಮಾಡಿದ್ದೀನಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಏನು ಹೇಳಬಾರ್ದು. ಅದನ್ನು ಅವರಿಗೆ ರೀಚ್ ಆಗಬೇಕು. ನಾನು ಮಾಡೋ ವಿಡಿಯೋ ಒಂದಲ್ಲ ಒಂದು ದಿನ ಅವ್ರು ರೀಚ್ ಆಗಿ ಅವ್ರು ನೋಡಿ ನನ್ನ ಕೇಳಬೇಕು, ನೀನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ಯಾ, ನಿನ್ನ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ನನ್ನ ಕ್ಲೋಸೆಸ್ಟ್ ನನ್ನ ಸಿಸ್ಟರ್ಸ್ ಕೂಡ ನಾನು ತಿಳಿಸಿಲ್ಲ. ಅವಳಿಗೆ ಬಿಫೋರ್ ಹೇಳಿದ್ದೆ ನನಗಿದು ಆಸೆ ಇದೆ ಅಂತ. ಅವಳು ಮಾಡೋದಿಲ್ಲ, ಬಟ್ ಈಗ ಮಾಡಿ ನಾನು ಮೂವ್ ಅಪ್ ಆಗ್ತಿರೋದನ್ನ ನಾನು ಅವಳಿಗೆ ತಿಳಿಸಿಲ್ಲ. ಅವಳಿಗೆ ಗೊತ್ತಾಗಿ ನಾನು ಕೇಳಬೇಕು ಅನ್ನೋ ಆಸೆ ಇದೆ. ಅದೆಲ್ಲದಕ್ಕೂ ನೀವೇ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನೀವು ಎಂಕರೇಜ್ ಮಾಡಿ, ನೀವು ವ್ಯೂಸು, ನೀವು ಸಬ್ಸ್ಕ್ರೈಬು, ನೀವು ಫಾಲೋಸ್ ಮಾಡಿದರೆ ತಾನೇ ನಾನು ಅವ್ರುಗಳಲ್ಲಿ ರೀಚ್ ಆಗಲಿಕ್ಕೆ, ಅವ್ರ ಮೊಬೈಲಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಲರ್ನ್ ಮಾಡ್ತಾಯಿದ್ದೀನಿ, ವೀಡಿಯೋಸ್ ಮಾಡ್ತೀನಿ. ನಿಮಗೇನು ಇಷ್ಟ ಇದೆ ಅದನ್ನು ನನಗೆ ತಿಳಿಸಿ. ನಾನು ಖಂಡಿತ ರಿಸ್ಕ್ ಆದರೂ ಪರವಾಗಿಲ್ಲ ವೀಡಿಯೋ ಮಾಡ್ತೀನಿ. ಮನೇಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಯಾಕಂದರೆ ನನ್ನ ಅತ್ತೆ ಕೂಡ ನನಗೇನು ಹೇಳಿರಲಿಲ್ಲ. ವೀಡಿಯೋ ಮಾಡ್ತಿದ್ದೀನಿ, ಇವಳು ಏನಕ್ಕೆ ಮೊಬೈಲ್ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಮೊಬೈಲ್ ಇಟ್ಕೊಂಡು ಕೂತಾಳೆ, ಮೊಬೈಲಲ್ಲಿ ಏನೇನೋ ಮಾಡ್ತಾಳೆ, ಅವ್ರು ಥಿಂಕ್ ಮಾಡಬಾರ್ದು ಅನ್ನೋದು ಕಾರಣಕ್ಕೆ ನಾನು ಕೆಲವೊಂದು ವೀಡಿಯೋಸ್ ಮಾಡಿದಾಗ ಸಪ್ರೇಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮುಂದೆ ಇದಕ್ಕೆ ವ್ಯೂಸ್ ಆಯಿತು, ಒಂಚೂರು ಚೆನ್ನಾಗಿ ಸಬ್ಸ್ಕ್ರೈಬ್ ಆದ್ರಿ ಅಂದರೆ ನಾನು ಖಂಡಿತ ಅವರಲ್ಲೂ ಶೇರ್ ಮಾಡ್ತೀನಿ. ಪ್ಲೀಸ್ ಅದೆಲ್ಲವೂ ನಿಮ್ಮ ಕೈಲಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಚಿಕ್ಕಮಗಳೂರು ಬಂದಾಗ ನನಗೊಂದು ಇಲ್ಲಿ ಕಮೆಂಟ್ ಪಾಸ್ ಮಾಡಿ, ನಾನು ಅವರಿಗೆ ಎಲ್ಲಿ ಏನು ನಾನೆಲ್ಲಿದ್ದೀನಿ ಅಂತ ತಿಳಿಸ್ತೀನಿ. ದೇವ್ರ ಮನೆಗೆ ಬಂದೇ ಬನ್ನಿ, ಅದು ಚೆನ್ನಾಗಿದೆ ವ್ಯೂಸು, ನೋಡಿ ಗೊತ್ತಾಗುತ್ತೆ. ಇದಿಷ್ಟು ನನ್ನ ಕಿರು ಪರಿಚಯ. ಇನ್ನೇನಾದರೂ ಡೌಟ್ ಇದೆ, ನನ್ನಲ್ಲಿ ಏನಾದರೂ ಕೇಳಬೇಕು ಅಂತ ಇದ್ದರೆ ನೀವು ಕೇಳ್ಬೋದು.
ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನಾದರೂ ವಿಷಯ ಇದ್ದರೆ ನಾನು ಶೇರ್ ಮಾಡ್ತೀನಿ. ನನ್ನ ಪಾರ್ಲರ್ ಬಂದುಬಿಟ್ಟು ಡ್ರೀಮ್ ಝೋನ್ ಅಂತ ಪಾರ್ಲರ್. ಬಿಫೋರ್ ಒಂದು ವೀಡಿಯೋ ಮಾಡಿದ್ದೆ, ನೀವು ನೋಡಿರ್ಬೋದು. ಅದೇ ನನ್ನ ಪಾರ್ಲರು, ನನ್ನ ಕನಸು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೆ. ಬಂದು ನಿಮ್ಮ ಹತ್ರ ಮಾತಾಡೋಣ ಅಂತ. 2 ಡೇಸ್ ಆಯಿತು ವೀಡಿಯೋ ಹಾಕೋಕ್ಕೆ. ನೀನೇ ಶಾಪಿಂಗ್ ಹೋಗಿದ್ದೆ ಮೂಡಿಗೆರೆ. ವೀಡಿಯೋ ಮಾಡೋಣ ಅಂದ್ಕೊಂಡೆ, ಒಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡೆ. ಮತ್ತು ನೆಕ್ಸ್ಟು ಸಂಜೆ ಆಯಿತು, ಮಗಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಇಲ್ಲಿ ಹುಡುಕಿದ್ದು ಏನೂ ಸಿಕ್ಕಿಲ್ಲ. ಒಂದು ಫುಟ್ವೇರ್ಸ್ ನೋಡಿದೆ, ಹೀಲ್ಸ್ ನೋಡಬೇಕಿತ್ತು, ಸಿಕ್ಕೇ ಇಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಇಲ್ಲ, ಈ ಊರಿನ ಪ್ರಾಬ್ಲಮ್ ಏನು ಗೊತ್ತಾ, ಅಪ್ಡೇಟ್ ಆಗಿಲ್ಲ ಸ್ವಲ್ಪ, ಹಾಗೇ ಫ್ಲೋಲಿದೆ. ಈಗ ಅದೇ ನನಗೆ ಹೀಲ್ ಚಪ್ಪಲಿ ಬೇಕು, ನೋಡಬೇಕು. ಉಜ್ರೆ ಆ ಕಡೆನೇ ಹೋಗಬೇಕು. ನಾವು ಏನೇ ಶಾಪಿಂಗ್ ಇದ್ದರು ಹೇಳಿದ್ದೀನಿ ಹಸ್ಬೆಂಡ್ಗೆ, ಕರ್ಕೊಂಡು ಹೋದರೆ ನಿಮ್ಗೆ ಆ ವೀಡಿಯೋಸ್ನ ಹಾಕ್ತೀನಿ, ನಾನು ಯಾವ ಫುಟ್ವೇರ್ ತೊಗೊಂಡೆ ಅಂತ ಅದನ್ನ ನಿಮ್ಗೆ ತೋರಿಸ್ತೀನಿ. ಇಷ್ಟೇ ಈಗಿನ ವಿಷಯ. ಪ್ಲೀಸ್ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬು ಮಾಡಿ ಫ್ರೆಂಡ್ಸ್. ಇಷ್ಟು ಸತಾಯಿಸ್ತೀರಾ. ಐ ಲವ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋಕ್ಕೆ ಕಾಯ್ತಾ ಇರಬೇಕು. ಕಾಯೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ.